ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸಿಂಪಲ್ಲಾಗಿ ಒಂದು ಮಟನ್ ರೆಸಿಪಿ ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ. ಹಸುಗಳೆಲ್ಲ ಹೊಡ್ಕೊಂಡು ಬಂದ ಮೇಲೆ ಇದನ್ನು ಮಾಡ್ತಾ ಇರೋದು ನಾನು. ಸಾಯಂಕಾಲ ಒಂದು 4:15 ಟೈಮು. ಮಧ್ಯಾಹ್ನನೇ ತೊಗೊಬಂದಿದ್ರು, ನನಗೆ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ತೊಳೆದಿಟ್ಕೊಂಡಿರೋ ಮಟನ್ ಹಾಕ್ಕೊಂಡಿದ್ದೀನಿ. ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಈ ಜಿಡ್ಡಿನ ಅಂಶ ಒಂಥರ ಮಟನ್ನಲ್ಲಿ ಒಂಥರ ಜಿಡ್ಡು ಅನಿಸುತ್ತಲ್ವ, ಆ ಥರ ಏನೂ ಅನಿಸೋದಿಲ್ಲ ಈ ಥರ ಮಾಡ್ಕೊಳ್ತು ಅಂದರೆ. ಡೈರೆಕ್ಟಾಗಿ ಮಸಾಲೆ ಕಲಸಿ ರುಬ್ಬಿ ವಿಜಿಲ್ ಕೂಗಿಸ್ತೀವಲ್ಲ, ಅದು ಒಂದು ಸ್ವಲ್ಪ ಮುಖಕ್ಕೆ ಹೊಡೆದಂಗೆ ಆಗ್ತಾ ಇರುತ್ತೆ, ಯಾಕಂದರೆ ಜಿಡ್ಡು ಥರ. ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ, ಮತ್ತು ಸಾಂಬಾರು ಕಲರ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ತೊಳೆದಿಟ್ಕೊಂಡಿರೋ ಮಟನ್ ಹಾಕ್ಕೊಂಡು ನಾನು ಸ್ವಲ್ಪ ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ, ಪೆಪ್ಪರ್ ಪುಡಿ ಇಷ್ಟನ್ನು ಹಾಕ್ಕೊಂಡು ಇದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಒಂದು ಕಡೆ ಇದನ್ನು ಹಂಗೆ ಬಿಟ್ಟಿರ್ತೀನಿ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಟು. ನೆಕ್ಸ್ಟ್ ಇನ್ನೊಂದು ಕಡೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಗಸಗಸೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಈರುಳ್ಳಿ. ನಾನು ಇಲ್ಲಿ ಸಾಂಬಾರು ಜಾಸ್ತಿ ಮಾಡ್ಕೋತೀನಿ, ಯಾಕಂದರೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ನೀರು ಹಾಕಿ ಮಿಕ್ಸ್ ಮಾಡಬಾರ್ದು. ಈರುಳ್ಳಿ, ಬೆಳ್ಳುಳ್ಳಿ ನಾವು ಏನು ಹಾಕ್ತೀವೋ ಅದನ್ನು ಇಂಗ್ರೀಡಿಯೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಷ್ಟೇ, ಆವಾಗ ಸಾಂಬಾರು ಕ್ವಾಂಟಿಟಿ ಜಾಸ್ತಿ ಆಗುತ್ತೆ. ಇವಾಗ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹಾಕ್ಕೊಂಡಿದ್ದೀನಲ್ವ, ಫ್ರೈ ಮಾಡ್ಕೊಂಡ್ಮೇಲೆ ಪುದೀನ ಸೊಪ್ಪು ಲಾಸ್ಟಿಗೆ, ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡೋದ್ರಲ್ಲೇ ಟೇಸ್ಟ್ ಬರೋದು, ಹಾಗಾಗಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇವಾಗ ಖಾರದ ಪುಡಿ ಅಲ್ಲೂ ಮಟನ್ಗೂ ಹಾಕ್ಕೊಂಡಿದ್ದೀವಲ್ಲ ಫ್ರೈ ಮಾಡೋಕ್ಕೆ, ಇಲ್ಲಿ ನೋಡಿಕೊಂಡು ಹಾಕ್ಕೋಬೇಕು. ಮಸಾಲೆಗೆ ತಕ್ಕಷ್ಟು ಅರಿಶಿನ ಪುಡಿ ಸ್ವಲ್ಪ, ಧನಿಯಾ ಪುಡಿ ಒಂದು 2-3 ಸ್ಪೂನ್ ಆಗೋಷ್ಟು, ಸಾಂಬಾರಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಆಮೇಲೆ ಮಟನ್ ಮಸಾಲ, ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾನು ಇದರಲ್ಲೇ ಸಾಂಬಾರು ಜಾಸ್ತಿ ಕ್ವಾಂಟಿಟಿ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋದು. ಸಾರು ಮಾಡಿದ್ಮೇಲೆ ಸಾಂಬಾರು ಜಾಸ್ತಿ ಬೇಕು ಅಂತ ಹೋಗಿ ನೀರು ಇತ್ತಾರಲ್ವ, ಸಾಂಬಾರು ಟೇಸ್ಟೇ ಹೊರಟೋಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿ ಮಟನ್ ಮಸಾಲ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ. ಇಲ್ಲಿ ಕೊಬ್ಬರಿ ಸ್ವಲ್ಪ ಸೇರಿಸ್ಕೊಂಡು ರುಬ್ಕೊಂಡಿದ್ದೀನಿ. ಆಯಿತು, ಇದು ನೋಡಿ ಪಕ್ಕದಲ್ಲಿ ಕುದಿಯಕ್ಕೆ ಬಿಟ್ಟಿದ್ವಲ್ಲ, ಅದು ಚೆನ್ನಾಗಿ ಆಗಿದೆ. ಅದಕ್ಕೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ಕೊಳ್ಳೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಮೊದಲೇ ಮಟನ್ಗೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ, ಇವಾಗ ನೋಡಿಕೊಂಡು ಸ್ವಲ್ಪ ಹಾಕ್ಕೋಬೇಕು. ಎಷ್ಟು ನೀರು ಬೇಕು ಪ್ರಮಾಣ ಅಷ್ಟು ಹಾಕ್ಕೊಳ್ಳೋದು. ಗಟ್ಟಿಗೆ ಇರಬಾರ್ದು, ತೆಳುಗೂ ಇರಬಾರ್ದು, ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ನಾನು ಒಂದೇ ವಿಜಿಲ್ ಕೂಗಿಸೋದು. ಯಾಕಂತಂದರೆ ಈ ಕುಕ್ಕರಲ್ಲಿ ಒಂದೇ ವಿಜಿಲ್ಗೆ ಆಗ್ಬಿಟ್ಟಿರುತ್ತೆ, ಅದಕ್ಕೋಸ್ಕರನೇ. ಇಲ್ಲಿ ಮಕ್ಕಳು ಮಟನ್ ಸಾಂಬಾರಿಗೆ ಇಡ್ಲಿ ಇಷ್ಟಪಡ್ತಾರೆ, ಹಾಗಾಗಿ ನಾನು ಇಡ್ಲಿ ಮಾಡಿಕೊಡ್ತಾಯಿದ್ದೀನಿ ಅವ್ರಿಗೆ. ಇಡ್ಲಿ ಹಿಟ್ಟಿತ್ತು, ಅದಕ್ಕೆ ಸರಿ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇಲ್ಲಿ ದೋಸೆಗೆ, ಇಡ್ಲಿಗೆ ಮತ್ತು ಅಂತ ಸಪ್ರೇಟ್ ರುಬ್ಬೋದಿಲ್ಲ ನಾನು. ಎಲ್ಲದಕ್ಕೂ ಒಂದೇ ಹಿಟ್ಟು. ಒಂದು ಸರಿ ರುಬ್ಬಿಸ್ಕೊಬಂದರೆ ಅದರಲ್ಲೇ ದೋಸೆ ಒಂದಿನ, ಇಡ್ಲಿ ಒಂದಿನ, ಮತ್ತು ಪಡ್ಡು, ಉತ್ತಪ್ಪಂ ಇಷ್ಟು ಮಾಡ್ತೀನಿ ನಾನು. ಯಾಕಂದರೆ ಮಿಕ್ಸಿಯಲ್ಲಿ ರುಬ್ಬಿದ್ರೆ ನನ್ನ ಮಿಕ್ಸಿ ಆಫ್ ಆಗಿಬಿಡುತ್ತೆ, ಚೆನ್ನಾಗಿ ರುಬ್ಬೋದಿಲ್ಲ. ಅದಕ್ಕೋಸ್ಕರ ನಾನು ಹೊರ್ಗಡೆ ಕೊಟ್ಟು ಕಳಿಸ್ತೀನಿ ದೋಸೆಗೆ ಹಾಕ್ಬಿಟ್ಟು. ಇವಾಗ ಅದು ರುಬ್ಸ್ಕೊಂಬಂದಿದ್ದಾರೆ. ನಾನು ಸ್ವಲ್ಪ ಇಡ್ಲಿಗೆ ಫರ್ಮೆಂಟೇಷನ್ ಆಗಕ್ಕೆ ಬಿಟ್ಟು ಮಿಕ್ಕಿದ್ದು ಎತ್ತಿಟ್ಬಿಟ್ಟಿದ್ದೀನಿ ಫ್ರಿಜ್ಜಲ್ಲಿ. ದೋಸೆ ಹಿಟ್ಟು ಒಂದು 10 ದಿನಕ್ಕಾದರೂ ಇರುತ್ತೆ ಫ್ರಿಜ್ಜಲ್ಲಿ. ಫರ್ಮೆಂಟೇಷನ್ ಮಾಡ್ದಿರ ಹಂಗೆ ಎತ್ತಿಡಬೇಕು. ಇವಾಗ ನೋಡಿ, ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯಕ್ಕೆ ಬಿಟ್ಟಿದ್ದೀನಿ. ಕುದಿದ ಮೇಲೆ ಪ್ಲೇಟ್ಗೆ ಹಿಟ್ಟು ಹಾಕ್ಕೊಂಡು ಇಡಬೇಕು. ನೀರು ತಣ್ಣಗಿಡುವಾಗಲೇ ಇಡ್ಲಿ ಬ್ಯಾಟರ್ ಹಾಕಿ ಇಡಬಾರ್ದು, ಇಡ್ಲಿ ಸಾಫ್ಟಾಗಿ ಬರೋದಿಲ್ಲ. ಈ ಟಿಪ್ ಒಂದು ಫಾಲೋ ಮಾಡಿ ನೋಡಿ. ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿವಲ್ಲ, ಅದಕ್ಕೆ ಇಡ್ಲಿ ಬ್ಯಾಟರ್ ಹಾಕ್ಕೊಳ್ಳೋದು. ಫುಲ್ಲಾಗಿ ಹಾಕ್ಬಾರ್ದು, ಚೆನ್ನಾಗಿ ಬರೋದಿಲ್ಲ.
ತುಂಬ ಆಗಿಬಿಡುತ್ತೆ. ಈ ಥರ ಮುಕ್ಕಾಲು ಹಾಕ್ಕೊಂತು ಅಂದರೆ ಇಡ್ಲಿ ಶೇಪು ರೌಂಡಾಗಿ ಚೆನ್ನಾಗಿರುತ್ತೆ. ಗೊತ್ತಿಲ್ಲ ನನ್ನ ಮಗಳು ಯಾವಾಗ ತಿಂದ್ಲು ಅಂತ ಮಟನ್ ಸಾರಲ್ಲಿ ಇಡ್ಲಿ ನನಗೆ ಬೇಕೇ ಬೇಕು ಇಡ್ಲಿ ಮಾಡಿಕೊಡು ಅಂತ ಹಿಡ್ದಿದ್ಲು. ಹಾಗಾಗಿ ಇಡ್ಲಿ ಮಾಡಿಕೊಡ್ತಾಯಿದ್ದೀನಿ. ಟೇಸ್ಟು ಅವಳಿಗೆ ಇಷ್ಟ ಆಗುತ್ತಂತೆ ಮಟನ್ ಸಾರಲ್ಲಿ ಇಡ್ಲಿ ತಿನ್ನೋದಕ್ಕಂತ. ಅದಕ್ಕೋಸ್ಕರನೇ ಸರಿ ಇತ್ತಲ್ವ ಹಂಗಾಗಿ ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ನಾನು ಹಾಕ್ಕೊಂಡು 2 ಪ್ಲೇಟಿಗೂ ಒಂದೇ ಸುತ್ತು ಮಾಡಿದ್ದು ನಾನು, ಮಿಕ್ಕಿದೆ ಎತ್ತಿಟ್ಬಿಟ್ಟೆ. ನೋಡಿ ಇವಾಗ ನೀರು ಮಳ್ತಾ ಇದೆ ಅಲ್ವಾ, ಈ ಥರ ಆಗಿರಬೇಕು. ನೀರು ಕುದೀತಾ ಇದ್ದವಾಗ ಇಡ್ಲಿ ಪ್ಲೇಟ್ ಇಟ್ಕೊಂಡ್ರೆ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಇಡ್ಲಿ. ಅದಕ್ಕಂತ ಬೇರೆ ಏನು ನೆನೆಸೋ ಹೋಗಿರಲ್ಲ. ಕೆಲವರು ಇಡ್ಲಿ ಮಾಡ್ತಾರೆ ಕಲ್ಲಿದ್ದಂಗಿರುತ್ತೆ. ನಂಗೆ ನೋಡಿದ ತಕ್ಷಣ ಈ ಥರ ಮುಟ್ಟು ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ಈ ಥರ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ. ಇದಕ್ಕೇನು ಬೇರೆ ಬೀಟರ್ ಬೇಕಾಗಿದ್ದಿಲ್ಲ. ಇವಾಗ ಮಟನ್ ಸಾರು ನಮಗೆ ಮುದ್ದೆ ಸರ್ವ್ ಮಾಡಿದ್ದೀನಿ. ಇದು ನಮ್ಮ ಸ್ಯಾಂಡಿ ನನ್ನ ಮಗ ಒಳಗೆ ಕರ್ಕೊಬಂದು ಆಟ ಆಡಿಸ್ತಾ ಇದ್ದಾನೆ. ಇಷ್ಟು ದಿನ ಆಚೆ ಕಡೆ ಇತ್ತು, ಇವಾಗೂ ಆಚೆನೇ ಕಟ್ಟಾಕೋದು. ಬಟ್ ನನ್ನ ಮಗನಿಲ್ಲಿ ಆಟ ಆಡಿಸ್ತಾ ಇರಬೇಕಾದ್ರೆ ನಾನು ಸ್ವಲ್ಪ ವೀಡಿಯೋ ತೊಗೊಂಡೆ. ಈ ವಿಡಿಯೋನೇ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.